ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಸುಮಾರು ದಿನ ಆಗಿತ್ತು ಟ್ರಾವೆಲಿಂಗ್ ವಿಡಿಯೋ ಮಾಡಿಲ್ಲಾಗಿದ್ದೆ. ನಾನು ನಾರ್ಮಲ್ ಆಗಿ ವಿಡಿಯೋ ಬರ್ತಾ ಇತ್ತು. ಅದಕ್ಕೆ ಇವತ್ತು ಕುಂದಾಪುರಿಗೆ ಹೊಂಟಿದ್ದೀನಿ, ಯಾಕಂದರೆ ನಾಳೆ ಮದುವೆ ಇದೆ. ಅದ್ರ ಸಲುವಾಗಿ ಇವತ್ತು ಕುಂದಾಪುರಿಗೆ ಹೊಂಟಿದ್ದೀನಿ. ಹೆಂಗೆ ಟ್ರಾವೆಲಿಂಗ್ ಬ್ಲಾಗ್ ಥರ ಒಂದು ವಿಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡೋ ಗೈಸ್, ನಾವು ಮುಂದೆ ಹೆಂಗೆ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿರ್ತೀನಿ ಗೈಸ್. ಬೆಳಗ್ಗೆ ಆ್ಯಕ್ಚುಲಿ ನಾವು ಬೆಳಗ್ಗೆ 10 ಗಂಟೆಗೆ ಹೋಗುತ್ತೆ. ಅದೇನಾಯ್ತು ಅಂದರೆ ನಮ್ಗೆ ಇವತ್ತು ಅದರಲ್ಲಿ ಬೇರೆ ಈ ಕಾಲೇಜ್ ಹಾಲ್ ಟಿಕೆಟ್, ಎಕ್ಸಾಮ್ ಹಾಲ್ ಟಿಕೆಟ್ ಇವತ್ತೇ ಕೊಡ್ತಾರಂತ ನಿನ್ನೆ ಮೆಸೇಜ್ ಹಾಕಿದ್ರು. ಅದಕ್ಕೆ ಬೆಳಗ್ಗೆ ಕಾಲೇಜಿಗೆ ಹೋಗಿ ಈಗ ಟೈಮ್ 11:30 ಆಗದೆ. ಇನ್ನು ಪ್ರವೀಣ್ ಬರ್ತಿದ್ದಾರಂತೆ. ಪ್ರವೀಣ್ ಜೊತೆ ಹೋಗ್ತಿದ್ದೀನಿ. ಅವ್ರ ಅಣ್ಣಂದಿರೆಲ್ಲ ಬರ್ತಿದ್ದಾರೆ. ಈಗ ಅವ್ನು ಬರೋ ತನಕ ಎಲ್ಲ ಈಗ ಬಂದೇನಕ್ಕೆ ಅಲ್ಲಿ ಬೆಸ್ಟ್ ಕಾಲೇಜಿಂದ ಬಂದು ಈಗ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕಾಲ್ ಮಾಡಿದ್ದ ಬರ್ತಿದ್ದೀನಿ ಅಂತ. ಅವ್ನು ಬಂದಿನ ಅವ್ನ ಜೊತೆ ಹೋಗೋದೈತೆ ಡೈರೆಕ್ಟ್. ಮತ್ತೊಂದು ಏನಂದರೆ ಸುಮಾರು ದಿನ ಆಗಿತ್ತು ಬೈಕ್ ಮೇಲೆ ಟ್ರಾವೆಲೇ ಮಾಡಿಲ್ಲಾಗಿದ್ದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಂದ್ರೆ ಲಾಂಗ್ ಇಲ್ಲಿ ಹೋಗಿಲ್ಲಾಗಿದ್ದೆ ನಾನು. ಅದಕ್ಕೆ ಇವತ್ತು ಬೈಕ್ ಮೇಲೆ ಎಲ್ಲರೂ ಬೈಕ್ ಮೇಲೆ ಹೊಂಟಿದ್ದೀವಿ. ನಾವೊಂದು 6 ಜನ ಏನೋ ಬರ್ತಾ ಇದ್ದಾರೆ. ಪ್ರವೀಣ್ ಅಂಡ್ ಬ್ರದರ್ಸ್ ಎಲ್ಲ ಬರ್ತಾ ಇದ್ದಾರೆ. ಒಬ್ಬರು ಅಲ್ಲಿ ಕುಂದಗೋಳಿಂದ ಎಲ್ಲ ಬರ್ತಾ ಇದ್ದಾರೆ. ಅವರಿಗೂ ಬ್ಲಾಗಲ್ಲಿ ಮೀಟ್ ಮಾಡಿಸ್ತೀನಿ. ಹಾಗೆ ಬೈಕ್ ಮೇಲೆ ಒಂಥರ ಮಸ್ತ್ ಎಂಜಾಯ್ ಇರುತ್ತೆ. ನೋಡ್ತಾರೆ ಗೈಸ್, ಟ್ಯೂಟಿನ್ ಆಗಿರಿ. ಐನೂರು ಆಗಲ್ಲ ಗೈಸ್. ಇವ್ರೇ ನೋಡ್ರಿ ನಮ್ಮ ವೆಂಕಟೇಶ್ ಬ್ರದರ್. ಹಾಯ್ ಮಾಡೋಬ್ರ. ಪೆಟ್ರೋಲ್ ಹಾಕೊಂಡು ಪೆಟ್ರೋಲ್ ಹವಾಗಿದೆಲ್ಲ ನೆಕ್ಸ್ಟ್ ಹೋಗೋದು ಡೈರೆಕ್ಟ್ ಗೈಸ್. ಈ ಗಾಡಿಯಲ್ಲಿ ನನ್ನ ಬ್ಯಾಗಿಗೆಲ್ಲ ಇಟ್ಟು ಒಂದು ಸ್ಟಾಪ್ ಹಾಕಿದ್ವಿ ಇಲ್ಲಿ ಟೀ ಕುಡಿಲಿಕ್ಕೆ. ಟೀ ಎಲ್ಲ ಕುಡಿದ್ಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಅಂತ ನೋಡ್ತೀವಿ. ಹಂಗೆ ಅಲ್ಲಿ ವಿಡಿಯೋ ಮಾಡ್ತೀನಿ ಗೈಸ್. ಈ ರೋಡ್ ನೋಡಿ ಗೈಸ್, ಹೆಂಗೆ ಉಂಟು ಮಸ್ತ್ ರೋಡ್ ನೋಡ್ಲಿಕ್ಕೆ ನಿಲ್ಸಿದೀವಿ ನಾವು ಗಾಡಿ. ಸುಮಾರು ಒಂದು 20 ಕಿಲೋಮೀಟರ್ ಮೇಲೆ ಐತೆ ನಾವು ಬಂದ್ವಿ. ಇಲ್ಲಿ ರೋಡ್ ಮಸ್ತ್ ರೋಡ್ ಸಿಗ್ತದೆ. ಒಂದ್ಸಲ ನಿಲ್ಸ್ಕೊಂಡು ಫೋಟೋ ಗಿಟ ತಕ್ಕೊಂಡೆ ಹೋಗುವ ಅಂತ ಸ್ವಲ್ಪ ನಿಲ್ಸಿದ್ವಿ. ಈಗ ಅವ್ರು ಅನ್ಎಕ್ಸ್ಪೆಕ್ಟ್ ಆಗಿ ಯಾಣ ಕರ್ಕೊಂಡ್ಟಾರೆ. ಈಗ ಯಾಣಕ್ಕಿಂತ ರೂಟ್ ಮುಂದೆ ಬಂದ್ಬಿಟ್ಟಿವಿ. ಈಗ ಇನ್ನು 4 ಜನ ಅಂದರೆ 2 ಬೈಕ್ ಎಲ್ಲೋಯ್ತಂತ ಗೊತ್ತಿಲ್ಲ. ಇನ್ನೂ ಬರ್ತಾನೆ ಇಲ್ಲ ಅವ್ರ ಮೇಲೆ. ರೋಡ್ ಹಂಗೆ ಉಂಟು. ಒಂದು ಸಿಕ್ಕಾಪಟ್ಟಿ ಕರು ಮಾತ್ರ ಹೆವಿ ಕರು ಮಾತ್ರ. ರೋಡ್ ಎಷ್ಟು ಸಣ್ಣ ಉಂಟಂದ್ರೆ ಪಕ್ಕದಲ್ಲಿ ಒಂದು ಬಸ್ ಬಂದ್ರೆ ನಮ್ಗೆ ಹೋಗ್ಲಿಕ್ಕಾಗಲ್ಲ. ಆ ಥರ ರೋಡ್. ಗಾಡಿ ಸ್ಕಿಟಾಗಿ ಬಿಡೋದು ಬಾಕಿತ್ತು ಆ ಥರ ರೋಡ್. ಅದ್ರಲ್ಲಿ ಬೇರೆ ಸೈಕ್ಲಿಂಗ್ ಮಾಡ್ಕೊಂಡ್ ಬಂದಾರೆ ಯಾಣಕ್ಕೆ ಎಷ್ಟೋ ಜನ. ಹೆಂಗ್ ಉಂಟ್ಲೆ ರೋಡ್, ಹೆಂಗ್ ಉಂಟ್ಲೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀ ಅಂತ ಮಾಡ್ತಿದ್ಯ ಮಾರ? ಹಾ ಮತ್ತೆ ನಿಜ ನಿನ್ ಗಾಡಿ ಹೋಯ್ತು. ಬಂದಿದ್ ಗೊತ್ತೇನು? ನೀವು ಇಬ್ರು ಹೋಗ್ತಿರ್ರಿ, ಗಾಡಿ ಹೋಗ್ತೀರಿ, ನೀನು ಗ್ಯಾಂಗ್ ಏನೋ ಸಿಗ್ನೇಚರ್ ಸ್ಟೆಪ್ ಮಾಡ್ತಾರಂತ ನೋಡು. ಸ್ವಲ್ಪ ಮಜಾ ಮಾಡಿದ್ದಾಯ್ತು. ನೆಕ್ಸ್ಟ್ ಯಾಣ ಹೋಗ್ಬೇಕು. ಇಷ್ಟು ವರ್ಷ ಆಯ್ತು ನಾನು ಸಿರ್ಸಲ್ಲಿ ಇದ್ದಿ. ಹುಟ್ಟದಾಗಿಂದ ಸಿರ್ಸಲ್ಲಿ ಇದ್ದೀನಿ. ಇನ್ನು ತನಕ ಯಾಣ ನೋಡಿಲ್ಲ. ಅದಕ್ಕೆ ಇವತ್ತು ನೋಡುವ ಅಂತ ಹೋಗ. ವೆಲ್ಕಮ್ ಟು ಯಾಣ. ಹೋಗೋ ಪ್ಲಾನಿಂಗ್ ಆಗಿದ್ದೆ ಬೇರೆ ಕಡೆ, ನಾವು ಬಂದಿದ್ದೆ ಬೇರೆ ಕಡೆ. ಪ್ಲಾನ್ ಆಗಿದ್ದು ಕುಂದಾಪುರ, ಬಂದಿದ್ದು ಯಾಣ. ನೋಡಿ ಗೈಸ್, ಯಾಣ ಕ್ಯೂಸ್ ಕಾಣ್ತಾ ಉಂಟು ಸಣ್ಣಕ್ಕೆ. ನಾರ್ಮಲ್ ಆಗಿ ಕಾಣ್ತಾ ಉಂಟು ಸಣ್ಣಕ್ಕೆ ಯಾಣ. ಯಾಣ ಅಂತಂದು ಬಂದ್ಬಿಟ್ಟು ನೋಡಿ ಗೈಸ್. ವ್ಯೂ ನೋಡಿ ಗೈಸ್, ವ್ಯೂ ಹೇಗಿದೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಗೈಸ್? ನೋಡಿ ಗೈಸ್ ಹೆಂಗೆ ಎದುರಿಸ್ತಾ ಉಂಟು ಗೈಸ್. ಇಲ್ಲೊಂದು 4 ಜನ ಮಗ.
ಗೈಸ್ ಇಲ್ಲಿಂದ ಇಷ್ಟೆಲ್ಲ ನಂಗೆ ಹೇಳಲಿಕ್ಕೆ ಆಗಲ್ಲ, ಇಲ್ಲೆಲ್ಲ ಬೋರ್ಡ್ ಮತ್ತು ಫೋಟೋಸ್ ಹಾಕಿದ್ದಾರೆ, ಅದೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗಾಯ್ಸ್ ಇಲ್ಲೊಂದು ಕೇವ್ಸ್ ಉಂಟು, ಕೆಳಗಡೆ ಹೆವಿ ಡೀಪ್ ಉಂಟು, ಯಾರು ಹೋಗಿ ಹತ್ಕೊಂಡ್ ಬರ್ತಾರಂತ ಬೇಜಾರು, ಅದಕ್ಕೆ ನಾವಿಲ್ಲೇ ನಿಂತಿದ್ವಿ ವಿಚಾರ ಮಾಡ್ತಾ ಹೋಗ್ಲಾ ಬೇಡ ಅಂತ. ಇದ್ದಾಗಲಿ ಹೋಗಿ ಬಿಡುವ ಅಂತ ಹೊಂಟಿದ್ವಿ ಓಡ್ತಾ ಬಂದೆ ನೋಡುವ ಏನ ಗೈಸ್ ಇಲ್ಲೇ ಇದೀವಿ ನೋಡಿ ಕೇವ್ಸ್. ಗೈಸ್ ಬನ್ನಿ ಒಳಗೆ ಹೋಗುವ. ಗಾಯ್ಸ್ ಇಲ್ಲಿ ಏನೋ ಒಂದು ರಹಸ್ಯ ಇದೆ, ಅಂದ್ರೆ ಗುಹೆ ತರ ಟನಲ್. ಓಪನ್ ಮಾಡಿದ್ರೆ ಹೋಗ್ತಿದ್ವಿ ನಾವು. ಇಲ್ಲಿ ಓಪನ್ ಮಾಡಿಲ್ಲ, ಎಂತ ಉಂಟು, ಈ ತ್ರಿಶೂಲ ಉಂಟು ಇಲ್ಲಿ ಕಟ್ಟಿಗೆದು. ಯಾವ್ದಲ್ಲ ಬ್ರೋ ತ್ರಿಶೂಲ ಉಂಟು ಬ್ರೋ ಇಲ್ಲಿ. ಅಲ್ಲಿ ಕನಕನ ಉಂಟು, ಕಾಣುದಿಲ್ಲ ಅಂದ್ರೆ ಕಾಣುದಿಲ್ಲ, ಫೋಕಸ್ ಆಗ್ತಿಲ್ಲ ಅದು. ಗಾಳಿ ಇಲ್ಲ, ಇದು ಈಶ್ವರನ ಹೂದುಟ ಗೊತ್ತಾ ಹೆಂಗಿತ್ತು. ಪ್ರಾಪರ್ಟಿ ಕಾಮಿಡಿಯಲ್ಲಿ ಗಿಲ್ಲಿ ನಟ ಬಿಟ್ಟರೆ ನಮ್ಮ ನೆಕ್ಸ್ಟ್ ಪ್ರವೀಣೆ ಮಾಡ. ಏನ್ ಮಾಡ್ತಿ ಮಾಡ ಅಣ್ಣ, ಇದು ಮೆಟ್ಟು ಹಾಕೊಂಡು ವಾಕ್ ಮಾಡ್ತಿದ್ದೀನಿ, ವಾಕ್ ಮೆಟ್ಟು ಹೊಡಿರಿ. ಸರ್ ಏನ್ ತಂದಿಲ್ಲ ತಿನ್ನಕ್ಕೆ? ಏನ್ರ ಉಂಟು? ಏನಿಲ್ಲ ಮನೆಗೆ ಹೋಗುವ. ನೋಡಿ ಗೈಸ್ ನಮಗೆ ರೋಪ್ ನಮ್ಮ ಮನೆಗೆ ಬಾ, ಹೋಗುವ, ಕೊಡಿಸ್ತೀನಿ ಎಂತ ಬೇಕು. ಟೂರಿಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸಿಕ್ಕಾಪಟ್ಟೆ ಟೂರಿಸ್ಟ್ ಮಾತ್ರ ಯಾಣದಲ್ಲಿ. ನಮ್ಗೆ ಯಾಕೋ ಬಂದಂಗೆ ಅನ್ಸ್ಬಿಡ್ತೀವಿ ಬಿಸಿಲಕ್ಕೆ. ಬೆಳಿಗ್ಗೆ 6ಕ್ಕೆ ಬರ್ತಿದ್ವಿ ನಾವು. ನಿಮ್ ಪ್ಲಾನೇ ಎಲ್ಲ ಯಾಣ ಎಲ್ಲ ಅಂತ ಗೈಸ್. ನಾವು ಹುಟ್ಟದಾಗಿಂದ ಎಲ್ಲೇ ಇರೋದು ಪಕ್ಕದಲ್ಲಿ ಊರು ಸಿರ್ಸೆಲಿ ಇದ್ಕೊಂಡು ಎಷ್ಟು ವರ್ಷ ಆದ್ರೂ ಬರ್ಲಿಲ್ಲ ನಾವು ಯಾಣದಲ್ಲಿ. ನೀವು ಬಂದಿದ್ದೀವಿ ಪ್ರವೀಣ? ನಾ ಬಂದ 2-3 ಸಲ ಆಯ್ತು ಬಂದಿದ್ದೆ. ನಾ ಎಷ್ಟು ಹುಟ್ಟದಾಗಿಂದ ಇದೇ ಫಸ್ಟ್ ಬಂದಿ ಯಾಣಕ್ಕೆ. ಊರ್ ಪಕ್ಕದಲ್ಲಿದ್ರೆ ಯಾಣ ಬರೋಲ್ಲ. ಜಸ್ಟ್ ಯಾಣದಿಂದ ಸುಮಾರು ಹೊತ್ತಾಯ್ತು ಬಂದು. ಈಗ ಕುಮಟಾ ಈಗ ವ್ಯೂ ಪಾಯಿಂಟ್ ಉಂಟು, ಅಲ್ಲಿ ನಿಂತ್ಕೊಂಡಿದ್ವಿ. ಈಗ ಬಂತೇನು ಕುಮಟಾ ಹೋಗಿ ಏನಂತ ಕುಮಟಾ ಎಲ್ಲ ಬಿಟ್ವಿ. ಕುಮಟಾ ಬಿಟ್ಟು ಹಿಂಗೆ ಬರ್ತಾ ಒಂದು ವ್ಯೂ ಪಾಯಿಂಟ್ ಸಿಕ್ಕಿತ್ತು ಬ್ರಿಡ್ಜ್ಗೆ, ಅಲ್ಲಿ ನಿಂತ್ಕೊಂಡಿದ್ವಿ ನೋಡ್ರಿ. ಬ್ರಿಡ್ಜ್ ಯಾವ ತರ ಗಟ್ಟಿ ಉಂಟು ಅಂತ ಹೇಳಿದ್ರೆ ಹಿಂಗೆ ಶೇಕ್ ಆಗ್ತಾ ಉಂಟು. ಅಕ್ಕಪಕ್ಕ ಗಾಡಿ ಪಾಸ್ ಆದ್ರೆ ಆ ತರ ಗಟ್ಟಿ ಉಂಟು ಬ್ರಿಡ್ಜ್ ಮಾತ್ರ. ಹಿಂಗೆ ಶೇಕ್ ಈಗ ಸಿಕ್ಕಾಪಟ್ಟೆ ಶೇಕ್ ಆಗ್ತಾ ಉಂಟು ಬ್ರಿಡ್ಜ್ ಮಾತ್ರ. ಚಾ ಕುಡಿಯುವ ಅಂತ ಇಲ್ಲ, 1 ಅವರ್ದಲ್ಲಿ ಟೀ ಅಂಗಡಿಗೆ ಬಂದು ನಿಲ್ಸಿದ್ವಿ. ಬಜ್ಜಿ ಗಿಜೆ ಟೀ ಲೈಟ್ ಆಗಿ ಕುಡಿದು ಮುಂದೆ ಹೋಗೋದು. ಗಾಯ್ಸ್ ಈಗ ಚಾ ಗಿ ಎಲ್ಲ ಬಜ್ಜಿ ಗಿಜೆಲ್ಲ ತಿಂದು ನೆಕ್ಸ್ಟ್ ಮುರುಡೇಶ್ವರ ಹೊಂಟಿದ್ವಿ. ಈಗ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಜಸ್ಟ್ ಮುರುಡೇಶ್ವರ ಬಂದ್ವಿ. ಇಲ್ಲಿ ಮಾತ್ರ ಹೆವಿ ಕ್ರೌಡ್ ಇದ್ದಾರೆ ಮುರುಡೇಶ್ವರ. ಜಸ್ಟ್ ಮುರುಡೇಶ್ವರ ಬಂದ್ವಿ. ನಾವು ಮುರುಡೇಶ್ವರ ಬಂದಿದ್ದೆ ಫೋಟೋ ಹೊಡ್ಕೊಳ್ಳಿಕ್ಕೆ, ಮತ್ತೆ ಎಂಥ ಕೆಲಸ ಇಲ್ಲ, ಸುಮ್ಮನೆ ಹೋಗೋ ರೂಟಲ್ಲಿ ಉಂಟಲ್ಲ ಅಂತ ಬಂದಿದ್ದೆ. ಕುಂದಾಪುರ ಹೋಗಿ ಮುಟ್ಟಿರ್ಬೇಕಾಗಿತ್ತು ಇಷ್ಟೊತ್ತಿಗೆ ನಾವು. ಇನ್ನು ನೋಡ್ರಿ ಇನ್ನು ಮುರುಡೇಶ್ವರದಲ್ಲಿ ಇದ್ದೀವಿ. ಇನ್ನು ಹೋಗೋದು ಯಾವ ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ. ಗೈಸ್ ಇಲ್ಲಿ ಗಾಡಿ ಹಾಕೊಂಡ್ಬಿಟ್ಟು ತೆಗಿಲಕ್ಕೆ ಬರ್ತಿಲ್ಲ, ಇಲ್ಲೆಲ್ಲ ಟ್ರಾಫಿಕ್. ಮುರುಡೇಶ್ವರ ಅಂತ ಬಿಟ್ಟು ಇದೊಂದು ಸ್ವಲ್ಪ ಚಾ ಕುಡಿಯುವ ಅಂತ ಅನಿಸ್ತೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಗೆ ಕೊಡ್ತು ಮತ್ತೆ ಹೋಗೋದೆ, ಬರೀ ಚಾ ಕುಡಿದೆ ಬಜಿದನೆ ಇದಾಗ್ತದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಚಾ ಕುಡಿದ್ಬಿಟ್ಟು ಬರೀ ಸ್ನ್ಯಾಪ್ ತಡೆ ಹಾಕ್, ಸ್ನ್ಯಾಪ್ ಹಾಕ ಸ್ನ್ಯಾಪ್ ಹಾಕ, ಬರೀ ಸ್ನ್ಯಾಪ್. ಬೇಸಿಕ್ ಫೈನಲಿ ಲೊಕೇಶನ್ಗೆ ಬಂದಿದ್ದೀವಿ. ಮಸ್ತ್ ರೆಸಾರ್ಟ್ ಮಾಡಿದ್ದಾರೆ.
ಫುಲ್ ನೋಡ್ತಿರ್ಬೋದು ಮಸ್ತ್ ಲೈಟಿಂಗ್. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸಿಗ್ತೀನಿ ನಿಮಗೆ, ಅಲ್ಲಿ ತನಕ ವೇಟ್ ಮಾಡ್ತೀರಿ ಗಾಯ್ಸ್. ನಮ್ಮ ಪ್ರವೀಣ್ ಫುಲ್ ರಿಚ್ ಪಾರ್ಟಿ ಮದುವೆ ಕರ್ಕೊಂಬಂದಾನೆ. ಯಾವ ಥರ ರಿಚ್ ಉಂಟಂತ ಸೆಟಪ್ ತೋರಿಸ್ತೀನಿ ಆಮೇಲೆ ಹೆಂಗೆ ಗೈಸ್. ಮಸ್ತ್ ರೂಮಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಗಿನೆಲ್ಲ ಮಾಡಿ ಇವತ್ತು ಮಸ್ತ್ ಬ್ಯಾಚುಲರ್ ಪಾರ್ಟಿ ಉಂಟು ಇಲ್ಲಿ, ಫುಲ್ ರಿಚ್ ಪಾರ್ಟಿ. ನಾಳೆ ಮದುವೆಗೆ ಬಂದಿರೋದು ನಾನು. ನನ್ಗೆ ಅದು ಬ್ಯಾಚುಲರ್ ಪಾರ್ಟಿ ರೆಡಿ ಮಾಡಿ ತೋರಿಸ್ತೀನಿ ಹೆಂಗೆ ರೆಸಾರ್ಟ್ ರೆಡಿ ಮಾಡಿದ್ದಾರೆ ಅಂತ. ಮಸ್ತ್ ಮಾಡಿದ್ದಾರೆ. ಸುಮ್ಮನೆ ಬೇಡ ಅಂತ. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಂಗೆ ನಿದ್ದೆ ಅಂತ ಫುಲ್ ಟಯರ್ಡ್ ಆಗಿದ್ದೆಲ್ಲ ಎಲ್ಲ ಹಂಗೆ ಮಲ್ಕೊಂಡ್ಬಿಟ್ಟೆ ನಿನ್ನೆ ನೈಟ್. ನಿನ್ನೆ ಪಾರ್ಟಿ ಮಾಡಿದ ಜಾಗ ನೋಡಿ, ಅಂದರೆ ಬ್ಯಾಚುಲರ್ಸ್ ಪಾರ್ಟಿ ಇತ್ತಲ್ಲ, ಅದನ್ನ ಜಾಗ ತೋರಿಸ್ತೀನಿ ನೋಡಿ. ನಿನ್ನೆ ಫುಲ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಇತ್ತು, ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಗಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಗಾಯ್ಸಿಗೆ ಪಟ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. A few inches later. ಎಲ್ಲ ರೆಡಿ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿದೆ. ಅದಕ್ಕೆ ಈಗ ಎಲ್ಲಿ ಹೋಗೋದು? ಈಗ ಡೈರೆಕ್ಟ್ ಮದುವೆ ಹಾಲ್ಗೆ. ಡೈರೆಕ್ಟ್ ಮದುವೆ ಹಾಲ್ಗೆ ಹೋಗಿ ಅಲ್ಲಿ ಏನೇನು ಫಂಕ್ಷನ್ ನೋಡ್ಕೊಂಡು ಸಿಗ್ತೀವಿ. ಈ ಗಾಡಿ ನೀವು ಹೊಡಿ. ಗಾಯ್ಸ್, ಅಲ್ಲಿ ಪ್ರವೀಣ್ ಹತ್ರ ಪೆಟ್ರೋಲ್ ಹಾಕೊಳ್ಳೋಕೆ ದುಡ್ಡಿಲ್ಲ ಅಂತ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಹವಾ ಹಾಕ್ತಾನೆ ಬೇರೆ ಗಾಡಿಗೆಲ್ಲ. ಗಾಯ್ಸ್, ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಬೇಜಾರ ಬರ್ತದೆ. ಇಲ್ಲೊಂದು ಹಿಡನ್ ಬೀಚ್ ಉಂಟು, ಮಸ್ತ್ ಉಂಟು, ಯಾರು ಇಲ್ಲ. ಗೈಸ್, ಅಲ್ಲಿ ಮಸ್ತ್ ಕಲ್ಯಾಣ ಮಂಟಪದಲ್ಲಿ ಫುಲ್ ಎಸಿ ರೂಮಲ್ಲಿ ಕೂತ್ಕೊಂಡಿದ್ವಿ. ಇಲ್ಲಿ ಬಿಸಿಲು, ಇಲ್ಲಿ ಶೆಕೆ, ಹೆವಿ ಶೆಕೆ ಉಂಟು ಮಾತ್ರ. ನಾವು ಲೆವೆಲ್ ಶೆಕೆ ಉಂಟು ಅಂತ ಹೇಳಿದ್ರೆ ಎಲ್ಲ ಕಡೆ ನೀರು ಇಳ್ಕೊಂಡು ನೀರಿಗೆ ಮತ್ತು ಶೆಕೆ ಸಿಕ್ಕಾಪಟ್ಟೆ ಉಂಟು. ಇಷ್ಟ ತನಕ ಸೇಫ್ ಆಗಿ ಆಟ ಆಡ್ಕೊಂತ ಬಂದ್ರಿ. ಈಗ ಎಲ್ಲ ಹಸಿ ಬೂಟ್ ಗಿಟ್ ಎಲ್ಲ ಹಸಿ. ಸರ್ ಮದುವೆ ಮನೇಲಿ ಬೇಜಾರು ಅಂತ ಬೀಚಿಗೆ ಬಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಮತ್ತೆ ಹೊಂಟಿದ್ದೀವಿ. ಇಲ್ಲಿ ಶೆಕೆ ಸಿಕ್ಕಾಪಟ್ಟಿ, ಸಿಕ್ಕಾಪಟ್ಟೆ ಉಂಟು. ಅದು ಸರಿಯಾಗಿತ್ತು. ಎಲ್ಲರೂ ಸ್ವಲ್ಪ ಎ ಸಿ ಇತ್ತು, ತಂದಾಗ್ತಿತ್ತು. ಈಗ ಒಂದ್ಸಲ ಹೋಗಿ ಕಲ್ಯಾಣ ಮಠದ ಮತ್ತೊಂದ್ಸಲ ಥಂಡ್ ಮಾಡ್ಕೊಂಡು ಬರೋದು. ಥಂಡ್ ಮಾಡ್ಕೊಂಡು ಊಟ ಗೀಟ ಮಾಡಿ ಆಮೇಲೆ ನೆಕ್ಸ್ಟ್ ಮರವಂತಿ ಹೋಗ್ಬೇಕಂತ ಪ್ಲಾನ್ ಉಂಟು. ಹೋಗ್ಬೇಕು ಈಗ ನೆಕ್ಸ್ಟ್ ಸ್ಟೇಟನ್ ಆಗಿದೆ. ಮದುವೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಮರವಂತಿಗೆ ಹೋಗ್ಬೇಕಂತ ಮಾಡಿದ್ವಿ. ಅಲ್ಲ ಆಗಲ್ಲ ಅಂತ ಮತ್ತೆ ಸುಮಾರು ದೂರ ಉಂಟು, ಬೇಡ ಅಂತ ಹೊನ್ನಾವರ್ ಇಕೋ ಬೀಚ್ ಹಂಗೆ ಹೋಗುವ ಅಂತ ಮಾಡಿದ್ದೀವಿ. ನೋಡ್ಬೇಕು, ಅಲ್ಲಿ ಹೋದ್ರೆ ಹಂಗೆ ತೋರಿಸ್ತೀನಿ. ಡೈರೆಕ್ಟ್ ಉಪ್ಪುಂದೆಯಿಂದ ಹೊನ್ನಾವರ್ ಇಕೋ ಬೀಚಿಗೆ ಬಂದಿದ್ದೀವಿ. ವಿಡಿಯೋ ಶೂಟ್ ಮಾಡೋದುಂಟು, ವಿಡಿಯೋ ಶೂಟ್ ಮಾಡ್ಕೊಂಡು ಹೆವಿ ಬಿಸಿಲು ಶಕ್ತಿ ಇದರಲ್ಲಿ ಬಿಸಿಲಲ್ಲಿ ಇದೊಂದು ಹಾಕೊಂಡು ಸಾಯ್ಲಿಕ್ಕೆ ಆದರೆ ಬೇರೆ ಉಡಿ ಹಾಕೊಳತ್ತದ ಬಿಸಿಲು ವಿಡಿಯೋ ಶೂಟ್ ಸಲುವಾಗಿ. ಸ್ವಲ್ಪ ಪ್ರವೀಣ್ ಅವರೆಲ್ಲ ಆಟಾಡ್ತಿದ್ದಾರೆ ನೀರಲ್ಲಿ. ಹೋಗಿಲ್ಲ, ಸುಮ್ಮನೆ ಯಾಕೆ ಅಂತ. ಅಷ್ಟೇ ಶೆಕೆ ಒಂದು ಕಡೆ, ಮತ್ತು ಅದರಲ್ಲಿ ಬೇರೆ ಮಣ್ಣು ಅಂತ ಇದು ರೀತಿ ಆಗೈತೆ. ಮೇಲೆ ಹೋಗೋದಂಟ ಮನೆ ಹೋಗೋದಂಟ. ಏನು ಬೇಡ, ಸುಮ್ಮನೆ ಹಿಂಗೆ ವಾಕ್ ಮಾಡ್ಕೊಂಡೇವಿ. ಅವ್ರು ಆಟಾಡ್ತಿದ್ದಾರೆ. ಬೀಚ್ ನೇಚರ್ ಒಂಥರ ಡಿಫ್ರೆಂಟ್. ಅಂದರೆ ನೇಚರ್ ಮತ್ತು ಬೀಚ್ ಆಗಲಿ ಮರ ಆಗಲಿ ಎಲ್ಲ ಒಂದೇ ಸೈಡ್ ಸಿಗುತ್ತೆ.
ಗೈಸ್ ಈ ಬ್ಲಾಗ್ ಒಂಥರ ಹೆಂಗಾಯ್ತು ಅಂದ್ರೆ ಬರೀ ಅಲ್ಲಿ ಹೋದೆ ಇಲ್ಲಿ ಹೋದೆ ಇದು ಮಾಡಿದೆ ಬರೀ ಅದೇ ಆಗತ್ತೆ. ಮದುವೆಯಲ್ಲಿ ಏನು ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಒಂಥರ ಅಪಾರ್ಡ್ ಫೀಲ್. ಹೊಸದಲ್ಲ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಏನು ಅಷ್ಟು ಅಲ್ಲೇನು ಬ್ಲಾಗ್ ಮಾಡಿಲ್ಲ. ಹೊರಗಡೆ ಬಂದಾಗ ಮಾತ್ರ ಬ್ಲಾಗ್ ಮಾಡ್ದಂತ. ಅದ್ರ ಬೇರೆ ಒಂಥರ ಎಕ್ಸಾಮು, ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡ್ತೀನಿ. ನಾನು ಅದೇ ಬೀಚಿಗೆಲ್ಲ ಹೋದರೆ ಒಂದು ಮಸ್ತ್ ರೀಲ್ಸಿಗೆ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಮಸ್ತ್ ವೀಡಿಯೋ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಆದರೆ ಇಲ್ಲಿನ ಶೆಕೆ ನೋಡಿದ್ರೆ ರೀಲ್ಸ್ ಎಲ್ಲ ಬ್ಲಾಗ್ ಮಾಡೋದು ಬೇಡ ಅನ್ಸ್ಬಿಡೋದು, ಆ ಥರ ಇರಿಟೇಟ್ ಅಪ್ಪ, ಮೈಯೆಲ್ಲ ಅಂಟಂಟು. ನೋಡ್ರಿ ಅವ್ರು ಹೆಂಗೆ ಆಟಾಡ್ತಿದ್ದಾರೆ, 4-5 ಜನ. ನಾನು ಇಲ್ಲೇ ಒಬ್ಬನೇ ಕುಂತೀನಿ ಈ ಬಟ್ಟೆ ಕಾಯ್ತಾ. ಮಾಡೋದು ಗೈಸ್, ಆಡಲ್ಲ ಅಂತ ಹಂಗೆ ಅಲ್ಲ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಯಾಕಂದ್ರೆ ಮತ್ತೆ ಇಲ್ಲಿ ಬೀಚಲ್ಲಿ ಆಟ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟ್ ಮನೆ ಹೋಗೋದೆ, ಯಾಕಂದ್ರೆ ಊರಿಗೆ ಹೋಗೋದೆ. ಅದಕ್ಕೆ ಮತ್ತೆ ಪದೇ ಬ್ಲಾಗ್ ಮಾಡ್ತಿರ್ಲಿಕ್ಕೆ ಸರಿ ಆಗಲ್ಲ. ಅದಕ್ಕೆ ಈಗ ಮತ್ತೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀವಿ. ಬ್ಲಾಗು ಪಾರ್ಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಮಿಸ್ ಮಾಡದೆ ಎಲ್ಲದು ನೋಡಿ, ಯಾವುದು ನೋಡದೇ ಇರ್ಬಿಡಿ. ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ಮತ್ತೆ ವ್ಯೂಸ್ ನೋಡ್ತೀರಾ, ಲೈಕ್ ಕೊಡಲ್ಲ, ಅದು ಒಂದು ಮೇನ್ ಪ್ರಾಬ್ಲಮ್ ಉಂಟು. ಯಾರು ನೋಡ್ತೀರಾ ಹಂಗೆ ಎಲ್ಲರೂ ಲೈಕ್ ಕೊಡ್ರಿ ವಿಡಿಯೋಗೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬ್ಲಾಗ್ ಬರೋದಂಗ ವೇಟ್ ಮಾಡ್ತೀನಿ ಗೈಸ್. ಈಗ ಸ್ವಲ್ಪ ಬ್ಲಾಗ್ ಬರೋದು ಕಮ್ಮಿ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಯಾವ ಫೆಸ್ಟಿವಲ್ಲು ಇಲ್ಲ. ಬರ್ಬೋದು ನೆಕ್ಸ್ಟ್ ನಮ್ಮ ಶಿರ್ಸಿ ಜಾತ್ರೆ, ಯಲ್ಲಾಪುರ ಜಾತ್ರೆ ಎಲ್ಲ ಬರುತ್ತಲ್ಲ, ಕಂಟಿನ್ಯೂ ಬ್ಲಾಗ್ ಬರುತ್ತೆ. ವೇಟ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ಬಾಯ್.